ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. 20 ಮಕ್ಕಳಿಗೆ ನಮ್ಮ ಆರ್ಕೆ ಫೌಂಡೇಶನ್ ಕಡೆಯಿಂದ ಏನೊಂದು ಉಚಿತವಾದ ವಿದ್ಯಾಭ್ಯಾಸವನ್ನ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿತ್ತು. ಆ ಮಾತಿನಂತೆ ಇಂದು ಬಂದು ನಮ್ಮ ಶಾಲೆಯವರಿಗೆ ಒಂದು ಅಡ್ಮಿಷನ್ ಫೀಸ್ ಏನೈತೆ ಅದರಲ್ಲಿ ಒಂದು ಶೇಕಡವಾರು ಒಂದು ಭಾಗ ಕೊಡ್ತಾ ಇದ್ದೀನಿ. ಸೊ ನಾನು ನಮ್ಮ ರೋಸ್ ಪಬ್ಲಿಕ್ ಸ್ಕೂಲ್ನ ಟೀಚರ್ಸ್ಗೆ ಥ್ಯಾಂಕ್ ಯು ವೆರಿ ಲಾಟ್ ಮ್ಯಾಮ್. ಭವಾನಿ ಅಂತ ಇಷ್ಟು ಜನಕ್ಕೆ ಇಷ್ಟು ಸಹಾಯ ಮಾಡ್ತಿದ್ದಾರಂತೆ ಮೋಹನ್ ಕೃಷ್ಣ ಸರ್ ಜಾಸ್ತಿ ಗ್ರೇಟ್ ಅವರು. ಸೊ ಇನ್ನ ಮುಂದೆ ಇನ್ನೂ ಜಾಸ್ತಿ ಹೆಲ್ಪ್ ಮಾಡ್ಬೇಕು, ಇನ್ನು ಮಕ್ಕಳಿಗೆಲ್ಲ ಹೆಲ್ಪ್ ಮಾಡ್ಬೇಕಂತ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀವಿ ಸರ್. ಏನ್ ಮಾಡಿದ್ದಾರೆ ಕೊಡ್ತಿದ್ದಾರೆ, ಒಳ್ಳೆ ಎಜುಕೇಶನ್ ಕೊಡ್ತಿದ್ದಾರೆ, ಒಳ್ಳೆ ಮಕ್ಕಳನ್ನ ಬಡ ಮಕ್ಕಳನ್ನ ತಗೊಂಡು ಎಜುಕೇಶನ್ ಚೆನ್ನಾಗಿ ಕೊಡ್ತಿದ್ದಾರೆ. ಸೊ ಇನ್ನ ಮುಂದೆ ಹಿಂಗೆ ಮಾಡ್ಬೇಕು, ಇನ್ನ ಮಕ್ಕಳನ್ನ ತಗೊಂಡು ಇನ್ನ ಮುಂದೆ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಿದ್ದೀವಿ ಸರ್. ಅವರು MLA ಆಗಕ್ ಮುಂಚೆನೆ ಇಷ್ಟು ಮಾಡ್ತಾ ಇದ್ದಾರೆ ಅಂದ್ರೆ MLA ಆದ್ರೆ ಇನ್ನೆಷ್ಟು ಮಾಡ್ಬೋದು. ದಯವಿಟ್ಟು ಎಲ್ಲರೂ ಇದನ್ನ ಗಮನಕ್ಕೆ ಇಟ್ಕೊಂಡು ಅವ್ರನ್ನ MLA ಮಾಡ್ಬೇಕಂತ ವಿನಂತಿ. ನಮ್ಮ ಮೋಹನ್ ಕೃಷ್ಣ ಸರ್ ಏನಿದಾರ ಸಮಾಜ ಸೇವಾ ಇಲ್ಲಿ ಒಂದು 5 ವರ್ಷದಿಂದ ಮಾಡ್ತಾ ಇದ್ದಾರೆ. 5 ವರ್ಷ ಹೆಂಗಿದೆ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗೆ, ಪ್ರೈವೇಟ್ ಸ್ಕೂಲ್ಗೆ ಬುಕ್ಸು, ಅವ್ರಿಗೆ ಒಂದು ಹಬ್ಬಕ್ಕೆ ಏನಾದರೂ ವ್ಯವಸ್ಥೆಗಳು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಗುಡ್ ಜಾಬ್, ಗುಡ್ ವರ್ಕ್, ಹಾರ್ಡ್ ವರ್ಕ್. ನೆಕ್ಸ್ಟ್ ನಮ್ಮ ಅಪ್ಕಮಿಂಗ್ MLA ಮೋಹನ್ ಕೃಷ್ಣ ಸರ್ ಇಷ್ಟೊಂದು ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಜನಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಬಡವ್ರಿಗೆ ಮೇ ಬಿ ಬಡವ್ರಿಗೆ ಜಾಸ್ತಿ ಹೆಲ್ಪ್ ಮಾಡ್ತಾ ಇರೋದು ಮೋಹನ್ ಕೃಷ್ಣ ಸರ್ ಅವರು. ಮೇ ಬಿ ನಲ್ಲಿಂದ ಸಮಾಜ ಸೇವಕರಾದ ಮೋಹನ್ ಕೃಷ್ಣರವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಮಕ್ಕಳಿಗೆಲ್ಲ ಫ್ರೀ ಎಜುಕೇಷನ್ ಕೊಡಿಸ್ತಿದ್ದಾರೆ. ಬಡ ಮಕ್ಕಳು ಇರ್ತವೆ, ನಾವೆಲ್ಲ ಇವ್ರಿಗೆಲ್ಲ ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಕೋರ್ತಾ ಇದ್ದೀನಿ. ಯಾವ ಥರ ಎಜುಕೇಷನ್ ಕೊಡ್ತಾ ಇದ್ದಾರೆ ಸರ್? ನಿಮ್ಮ ಮಗುಗೆ ಫಸ್ಟ್ ಸ್ಟ್ಯಾಂಡರ್ಡ್ ಎಜುಕೇಷನ್ ಕೊಡ್ತಾ ಇದ್ದಾರೆ, ಅದು ಫ್ರೀಯಾಗಿ ಕೊಡ್ತಾ ಇದ್ದಾರೆ. 1 ವರ್ಷ ಫೀಸ್ ನಿಮ್ಗೆ ಕಟ್ಟಿಲ್ಲ? ಹೌದು, ನಾವು ಕಟ್ಟಿಲ್ಲ, ಏನೂ ಕಟ್ಟಿಲ್ಲ, ಅವರೇ ಎಲ್ಲ ಅವರೇ ಮಾಡಿ. ಬುಕ್ಸು ಬ್ಯಾಗ್ಸು ಎಲ್ಲ ಅವರೇ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಯಾವ ಕ್ಲಾಸ್ ಇದೆ? ಓಕೆನಾ? ನಮ್ಮ ಜವಾಬ್ದಾರಿ ಮುಗಿಸಿದ್ದೀನಿ, ಇಲ್ಲ ನಿಮ್ಮ ಜವಾಬ್ದಾರಿ. ಅಲ್ಲೇ ಇರು. ನೆಕ್ಸ್ಟ್ ಯಾವ ಕ್ಲಾಸ್? ಎಲ್ಲ ಬಿಟ್ಟಿದ್ಯಾ? ಸ್ಕೂಲ್ಗೆ ಹೋಗಲ್ವಾ? ಬೇಡ ಸ್ಕೂಲ್ ಬೇಡ. ಕ್ಯಾಮ್ರಾ ಕ್ವಾಲಿಟಿ 1 or 2. ನಮ್ಮ ಮುಖಂಡರಿಗೆ ನಮಸ್ಕರಿಸ್ತಾ, ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಪೋಷಕರಿಗೆ ಅವತ್ತು ಮಾತು ಕೊಟ್ಟಿದ್ದೆ. ರೋಸ್ ಪಬ್ಲಿಕ್ ಶಾಲೆ ಉದ್ಘಾಟನೆ ದಿವಸ ಬಂದಾಗ ಸರಿಸುಮಾರು 20 ಮಕ್ಕಳಿಗೆ ನಾನು ಉಚಿತವಾಗಿ ಅಡ್ಮಿಷನ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಯುವ ಮುಖಂಡರಾದ ಭರತ್ ಸರ್ ಅವರು, ಮತ್ತು ನಮ್ಮ ಜಕಲ್ಸುಪ್ಪ ಚೇರ್ಮನ್ಗಳಾದಂಥ ನಮ್ಮ ಸಿದ್ದಣ್ಣ ಅವರು, ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನಮ್ಮ ಕೃಷ್ಣಮೂರ್ತಿಯಣ್ಣನವರು, ಮತ್ತೊಬ್ಬರು ಹಿರಿಯರು ನಮ್ಮ ಸೇವಾದರ್ಶನದಂಥ ನಮ್ಮ ಚಲ್ಪತಣ್ಣನವರು, ಈ ರೀತಿ ಎಲ್ಲರೂ ಸೇರಿ ಇವತ್ತು ಬರಬೇಕು, ಇವತ್ತು ಆ ಕಾರ್ಯಕ್ರಮವನ್ನು ಒಂದು ಉದ್ಘಾಟನೆ ಮಾಡಬೇಕು ಅನ್ನೋದು ಇದಕ್ಕೆ ಇವತ್ತು ಬಂದಿದ್ದೀವಿ. ಆ 20 ಮಕ್ಕಳಿಗೆ ನಮ್ಮ ಆರ್ಕೆ ಫೌಂಡೇಶನ್ ಕಡೆಯಿಂದ ಏನೊಂದು ಉಚಿತವಾದ ವಿದ್ಯಾಭ್ಯಾಸವನ್ನು ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿತ್ತು. ಆ ಮಾತಿನಂತೆ ಇಂದು ಬಂದು ನಮ್ಮ ಶಾಲೆಯವರಿಗೆ ಒಂದು ಅಡ್ಮಿಷನ್ ಫೀಸ್ ಏನೈತೆ ಅದರಲ್ಲಿ ಒಂದು ಶೇಕಡವಾರು ಒಂದು ಭಾಗ ಕೊಡ್ತಾ ಇದ್ದೀನಿ. ಸೊ ನಾನು ನಮ್ಮ ರೋಸ್ ಪಬ್ಲಿಕ್ ಸ್ಕೂಲ್ನ ಟೀಚರ್ಸ್ಗೆ ಥ್ಯಾಂಕ್ ಯು ವೆರಿ ಲಾಟ್ ಮ್ಯಾಮ್ ಗಿವಿಂಗ್ ಫಾರ್ ದಿಸ್ ಆಪರ್ಚುನಿಟಿ. ಆ ಒಂದು ಮಗು
ಪ್ರತಿ ವರ್ಷ ಈ ಶಾಲೆಗೆ ಹೋದಾಗ ಉತ್ತಮವಾದ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿ ಒಳ್ಳೆಯ ಸಂಸ್ಕಾರವನ್ನು ನಮ್ಮ ಈ ರೋಸ್ ಇಂಟರ್ನ್ಯಾಷನಲ್ ಕೊಟ್ಟಾಗ ಭಾಳ ಖುಷಿ ಆಗುತ್ತೆ ನನಗೆ. ಆ ಒಂದು ಖುಷಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ತಾಯಂದ್ರನ್ನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುತ್ತಾ ಮಾರ್ಗದರ್ಶನ ಆಗಿರಬೇಕಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ. ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.